ನಮ್ಮ ಕೈಯಲ್ಲಿರೋದು ಟೆಕ್ನೋ ಸ್ಪಾರ್ಕ್ ಗೋ 2023 ಎಡಿಷನ್. ಇದು 3GB RAM 32GB ವೇರಿಯಂಟ್. ಓಕೆ, ಸೊ ಇದರಲ್ಲಿ ಸ್ಪೆಸಿಫಿಕೇಶನ್ಸ್ ಏನಂತ ನೋಡೋದಾದ್ರೆ 6.56 ಇಂಚಿನ HD+ IPS ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಮೀಡಿಯಾಟೆಕ್ನ ಹೀಲಿಯೋ A22ನ ಪ್ರೊಸೆಸರ್ನ ಜೊತೆಗೆ ಬರ್ತಾ ಇದೆ. 5000 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಫಿಂಗರ್ ಪ್ರಿಂಟನ್ನು ಕೊಡ್ತಿದ್ದಾರೆ. ಸೊ ಇದನ್ನು ಓಪನ್ ಮಾಡಿ ಸ್ಮಾರ್ಟ್ಫೋನ್ ನೋಡೋಕ್ಕೆ ಹೇಗಿದೆ ಅದ್ರ ಬಗ್ಗೆ ಎಲ್ಲ ನಾವು ನೋಡೋಣ. ಓಕೆ, ಈ ಒಂದು ಸ್ಮಾರ್ಟ್ಫೋನ್ನ ಡಿಸೈನ್ ಏನಿದೆ ಅದು ತುಂಬಾನೇ ಚೆನ್ನಾಗಿದೆ. ಓಕೆ, ಸೊ 13 ಮೆಗಾ ಪಿಕ್ಸೆಲ್ನ ಡುವಲ್ ಕ್ಯಾಮ್ರಾ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತ ನೋಡೋದಾದ್ರೆ, ಸೊ ಸ್ಕ್ರೀನ್ ಗಾರ್ಡ್ ಕೂಡ ಆಲ್ರೆಡಿ ಇದ್ರ ಮೇಲಿದೆ. ಒಳ್ಳೆ ವಿಷಯ. ಫ್ರಂಟ್ 5 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾನ ಕೊಟ್ಟಿದ್ದಾರೆ. 6.56 ಇಂಚಿನ ಒಂದು HD+ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಸೊ ಇದರ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತ ನೋಡೋದಾದ್ರೆ iOS 12 ನಲ್ಲಿ ರನ್ ಆಗ್ತಾ ಇದೆ, Android 12 ನ ಬೇಸ್ ಮೇಲೆ. ಇನ್ನು ಮೆಮರಿ ವೇರಿಯಂಟ್ ಅಂತ ನೋಡೋದಾದ್ರೆ ಇದು ನನ್ನ ಕೈಯಲ್ಲಿರೋದು 3GB RAM 32GB ವೇರಿಯಂಟ್. ಇನ್ನು ಫೋನ್ ನ ಸೈಡ್ ನಲ್ಲಿ ನೋಡೋದಾದ್ರೆ ವಾಲ್ಯೂಮ್ ಕೀಸ್ ಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಫೋನ್ ನ ಬಾಟಮ್ ನಲ್ಲಿ ನೋಡೋದಾದ್ರೆ 3.5mm ನ ಆಡಿಯೋ ಜಾಕ್ ಸಪೋರ್ಟ್, ಒಂದು ಮೈಕ್ರೋಫೋನ್ ಮತ್ತು ಟೈಪ್ ಸಿ ನ ಚಾರ್ಜಿಂಗ್ ಇಂಟರ್ಫೇಸ್ ಮತ್ತು ಸ್ಪೀಕರ್ ಅನ್ನ ನೋಡ್ಕೊಬಹುದು. ಲೆಫ್ಟ್ ಸೈಡ್ ಸಿಮ್ ಟ್ರೇ ನ ಕೊಟ್ಟಿದ್ದಾರೆ. ಇದರಲ್ಲಿ 2 ಸಿಮ್, ಒಂದು ಮೆಮರಿ ಕಾರ್ಡ್ ಅನ್ನ ಹಾಕಬಹುದು. 2 4G ಸಪೋರ್ಟೆಡ್ ಆಗಿರುತ್ತೆ. ಇನ್ನು ಫಿಂಗರ್ ಪ್ರಿಂಟ್ ಸೆನ್ಸರ್ ನ ಸ್ಪೀಡ್ ಅಂತ ನೋಡೋದಾದ್ರೆ ಒಂದ್ ಮಟ್ಟಿಗೆ ಓಕೆ ಅಂತಾನೆ ಹೇಳಬಹುದು. ಬ್ಯಾಕ್ ಸೈಡ್ ಪ್ಲಾಸ್ಟಿಕ್ ಆಗಿದ್ದು, ಬಟ್ ಇದರ ಒಂದು ಡಿಸೈನ್ ಸ್ವಲ್ಪ ಹೊಸದಾಗಿ ಚೆನ್ನಾಗಿದೆ, ಇಷ್ಟ ಆಯ್ತು. ಇನ್ನು ಬಾಕ್ಸ್ ನ ಒಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, 12 ತಿಂಗಳ ವಾರಂಟಿ ಕಾರ್ಡ್, ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್ ಅನ್ನ ಕೊಟ್ಟಿದ್ದಾರೆ. 10 ವಾಟ್ ನ ಚಾರ್ಜಿಂಗ್ ಅಡಾಪ್ಟರ್, ಟೈಪ್ ಸಿ ನ ಚಾರ್ಜಿಂಗ್ ಕೇಬಲ್, ಸಿಮ್ ಇಂಜೆಕ್ಟಿಂಗ್ ಪಿನ್ ಅನ್ನ ನೋಡ್ಕೊಬಹುದು. ಇನ್ನು ಈ ಒಂದು ಸ್ಮಾರ್ಟ್ಫೋನ್ ಅನ್ನ ಯೂಸ್ ಮಾಡಿ ನನ್ನ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋದಾದ್ರೆ, ಫಸ್ಟ್ ಇದರ ಒಂದು ಡಿಸ್ಪ್ಲೇ ಇಂದ ಬರೋಣ. ಸೊ ಡಿಸ್ಪ್ಲೇನು ಒಳ್ಳೆ ಒಂದು ದೊಡ್ಡ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಸೊ ನೀವು ಮೀಡಿಯಾನೆಲ್ಲ ಸ್ಟ್ರೀಮ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ, ಮೂವೀಸ್ ನೋಡೋಕ್ಕೂ ಚೆನ್ನಾಗಿರುತ್ತೆ. ದೊಡ್ಡ ಡಿಸ್ಪ್ಲೇ. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಒಳ್ಳೆ ಒಂದು ದೊಡ್ಡ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ನೋಡಿ ಕೈಯಲ್ಲಿ ಹೆಂಗಿದೆ ಅಂತ. ಆ್ಯಂಡ್ ಆಲ್ಸೋ ಬ್ಯಾಕ್ ಸೈಡ್ ಡಿಸೈನ್ ನೋಡೋದಿದ್ರೆ ಅದು ಕೂಡ ಅಲ್ಟಿಮೇಟ್ ಆಗಿದೆ. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಈ ಥರ ಒಂದು ಡಿಸೈನನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ಏನು ನೆಕ್ಸ್ಟ್ ನೋಡೋದಾದರೆ ಬ್ಯಾಟ್ರಿ 5000 mAh ಒಂದು ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ತುಂಬಾ ಒಳ್ಳೆಯ ವಿಷಯವಾಗಿದೆ. ಆ್ಯಂಡ್ ನಮಗೆ 2 ದಿನ ಆರಾಮಾಗಿ ಬರುತ್ತೆ. ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಈ ಒಂದು ಪ್ರೈಸ್ ರೇಂಜಲ್ಲಿ ಅದು ಕೂಡ ಸೂಪರ್ ಆಗಿದೆ. ಇನ್ನು ಕ್ಯಾಮ್ರಾ ಅಂತ ನೋಡೋದಾದ್ರೆ ಫ್ರಂಟ್ 5 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಈ ಒಂದು ಸ್ಮಾರ್ಟ್ಫೋನಲ್ಲಿ ತೆಗೆದಿರುವಂತಹ ಫೋಟೋ ಸ್ಯಾಂಪಲ್ಸ್ ಎಲ್ಲ ನೀವು ಇಲ್ಲಿ ನೋಡ್ಕೊಬಹುದು. ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತಲೇ ಹೇಳ್ಬಹುದು. ಇನ್ನು ಬ್ಯಾಕ್ ಸೈಡ್ ನೋಡೋದಾದ್ರೆ 13 ಮೆಗಾ ಪಿಕ್ಸೆಲ್ನ ಡುವಲ್ ಕ್ಯಾಮ್ರಾ ಸೆಟಪ್ ಅನ್ನು ಕೊಟ್ಟಿದ್ದಾರೆ. ಫೋಟೋ ಕ್ವಾಲಿಟಿ ನನಗೆ ಅನ್ನಿಸ್ದಂಗೆ ಚೆನ್ನಾಗಿದೆ. ಆ್ಯಂಡ್ ಈ ಪ್ರೈಸ್ ರೇಂಜಲ್ಲಿ 13 ಮೆಗಾ ಪಿಕ್ಸೆಲ್ ಬ್ಯಾಕ್ ಸೈಡ್ ಕ್ಯಾಮ್ರಾ ಓಕೆ, ಒಳ್ಳೆ ಒಂದು ಬೆಟರ್ ಆಪ್ಷನ್ ಅಂತಲೇ ಹೇಳಬಹುದು. ಯಾರಿಗೆಲ್ಲ ಈ ಸ್ಮಾರ್ಟ್ಫೋನ್ ಬೆಸ್ಟ್ ಆಗಿರುತ್ತೆ ಅಂತ ನೋಡೋದಾದ್ರೆ, ಯಾರೆಲ್ಲ ಒಳ್ಳೆ ಕಾಲಿಂಗ್ ಮಾಡ್ಕೊಬೋದು, ಮೀಡಿಯಾನ ಸ್ಟ್ರೀಮ್ ಮಾಡ್ಕೊಬೋದು, ಅಂದರೆ ಯೂಟ್ಯೂಬ್ ನೋಡೋರಾಗಿರಲಿ ಅಥವಾ ಮೂವೀಸ್ ನೋಡೋರಾಗಿರಲಿ ಅವರಿಗೆ, ಮತ್ತು ಯಾರಿಗೆ ತುಂಬ ಹೊತ್ತು ಬ್ಯಾಟ್ರಿ ನಿಲ್ಲಬೇಕು ಅವರಿಗಂತೂ ಸೂಪರಾಗಿ ವರ್ಕ್ ಆಗುತ್ತೆ. ಮೀಡಿಯಾಟೆಕ್ನ ಹೀಲಿಯೋ A22ನ ಪ್ರೊಸೆಸರನ್ನು ಯೂಸ್ ಮಾಡಿದರೆ ಓಕೆ, ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ಓಕೆ, ಹೆವಿ ಗೇಮಿಂಗ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಈ ಒಂದು ಪ್ರೈಸ್ ರೇಂಜಲ್ಲಿ ವಿಡಿಯೋ ಕಾಲಿಂಗ್ ಆಗಿರಲಿ, ಅಂದರೆ ಗೂಗಲ್ ಮೀಟು ಆ ರೀತಿ ಎಲ್ಲ ವಿಡಿಯೋ ಕಾನ್ಫರೆನ್ಸಿಂಗ್ ಆಗಿರಲಿ, ಎಲ್ರಿಗೂ ಇದು ಬೆಸ್ಟ್ ಆಗಿರುತ್ತೆ. ಸೊ ಇದರ ಪ್ರೈಸ್ ಎಷ್ಟು ಅಂತ ನೋಡೋದಾದ್ರೆ 6999 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಸೊ ನನ್ನ ಕೈಯಲ್ಲಿರೋದು 3GB RAM 32GB ವೇರಿಯಂಟ್. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಸ್ಮಾರ್ಟ್ಫೋನ್ ಅನ್ನ ತಗೋಬೋದಾ ಅಂತ ಕೇಳೋದಾದ್ರೆ ಬೇರೆ ಮಾತಾ ಇಲ್ಲ, ಆರಾಮಾಗಿ ತಗೊಬೋದು. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.